ನಾವು ಒಂದು ಪರಿಪೂರ್ಣ ರೂಪದಲ್ಲಿ ಅಂದರೆ ಶಾರೀರಿಕ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ ಮತ್ತು ಆಧ್ಯಾತ್ಮದ ಒಂದು ಆರೋಗ್ಯಕ್ಕೆ ಪೂರಕವಾದಂಥ ಒಂದು ಯೋಜನೆಯನ್ನು ಆಶ್ರಮ ಕೆಲಸ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಅದರಾಗೂ ವಿಶೇಷವಾಗಿ ಆರೋಗ್ಯಧಾಮ ಈಗ ಪೂರ್ವದಲ್ಲಿ ಗೋಶಾಲೆ ಮೂಲಕ ಒಂದು ಆರೋಗ್ಯವನ್ನು ಸಮಾಜಕ್ಕೆ ಮತ್ತು ನಮ್ಮ ದೇಶೀಯ ಸಂಪತ್ತು ಉಳಿಸ್ತಕ್ಕಂಥ ಕಾರ್ಯವನ್ನು ಆಶ್ರಮ ಮಾಡ್ತು. ಅದರೊಂದಿಗೆ ಒಂದು ವಿವೇಕಾನಂದ ಎಜುಕೇಷನಲ್ ಅಕಾಡೆಮಿ ಅಂತ ಮಾಡಿ ಇಲ್ಲಿ ಇರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅವರಿಗೆ ತರಬೇತಿ ಕೊಟ್ಟು ಅವರು ಉದ್ಯೋಗಗಳನ್ನು ಹೊಂದುವ ರೀತಿಯಲ್ಲಿ ಆಶ್ರಮ ಒಂದು ತನ್ನ ಪ್ರಯತ್ನವನ್ನು ಮಾಡ್ತು. ಅದರ ಜೊತೆಗೆ ಶಿಕ್ಷಕರ ಸಮ್ಮೇಳನವನ್ನು, ಯುವ ಸಮ್ಮೇಳನವನ್ನು ಹಾಕ್ಕೊಂಡು ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮೌಲ್ಯಗಳನ್ನು ಕೊಡ್ತಕ್ಕಂಥ ಒಂದು ಬಹುದೊಡ್ಡ ಕಾರ್ಯವನ್ನು ಮಾಡ್ತು. ನನಗೆ ಅನ್ನಿಸ್ತಾ ಇದೆ ವಿಶೇಷವಾಗಿ ಶಿಬಿರಗಳ ಮೂಲಕ ಮಕ್ಕಳಿಗೆ ಜೀವನ ಕಲೆಯನ್ನು ಹೇಳ್ಕೊಡ್ತಕ್ಕಂಥ ಪ್ರಾಕ್ಟಿಕಲ್ ಆಗಿ ಏನು ಗುರುಕುಲದಲ್ಲಿ ಪದ್ಧತಿ ಇದೆಯಲ್ಲ ಅದನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದೆವು. ಮತ್ತು ಮಕ್ಕಳ ಒಂದು ಬುದ್ಧಿವಂತಿಕೆ ಇವತ್ತು ತೀಕ್ಷ್ಣವಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆಸ್ ಇದರಲ್ಲಿ ನಮ್ಮ ಮಕ್ಕಳು ಇವತ್ತು ವಿಜೃಂಭಿಸ್ತಾ ಇದ್ದಾರೆ. ಸೊ ಆ ದಿಶೆಯಲ್ಲಿ ಕೂಡ ಒಂದು ವಿವೇಕಾನಂದ ಚೆಸ್ ಅಕಾಡೆಮಿಯನ್ನು ನಾವು ಮಾಡಿದೆವು. ಆದರೆ ಇದು ಯಾಕೋ ಒಂದು ಸ್ವಲ್ಪ ಕೊರತೆ ಅನ್ನಿಸ್ತಾ ಇತ್ತು. ಅದಕ್ಕೊಂದು ಪರಿಪೂರ್ಣ ಆಯಾಮ ಕೊಡೋಣ ಅಂಥೇಳಿ ವಿವೇಕಾನಂದ ಆರೋಗ್ಯಧಾಮ ಅಂತಕ್ಕಂಥ ಹೆಸರಿನಲ್ಲಿ ನಾವು ಒಂದು ಆಯುರ್ವೇದಿಕ್ ಮತ್ತು ನ್ಯಾಚುರೋಪತಿ ಆಸ್ಪತ್ರೆಯನ್ನು ಈ ಸೆಪ್ಟೆಂಬರ್ 11 ವಿವೇಕಾನಂದರ ಈ ಚಿಕಾಗೋ ಉಪನ್ಯಾಸದ ಐತಿಹಾಸಿಕ ದಿನದಂದು ನಾವು ಅನಾವರಣ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ಮ ಜನರು ಎಲ್ಲೋ ಹೋಗ್ತಾ ಇದ್ದಾರೆ, ದೂರ ದೂರದಲ್ಲಿ ಹೋಗ್ತಾ ಇದ್ದಾರೆ. ಹರಿದ್ವಾರಕ್ಕೆ ಹೋಗ್ತಾ ಇದ್ದಾರೆ, ಸೌತ್ ಹೋಗ್ತಾ ಇದ್ದಾರೆ, ಕೇರಳ ಹೋಗ್ತಾ ಇದ್ದಾರೆ. ಯಾಕೆ ಆರೋಗ್ಯವನ್ನು ನಾವು ಮನೆಯ ಬಾಗಿಲಕ್ಕೆ ಯಾಕೆ ಕೊಡಬಾರ್ದು ಮತ್ತು ನಮ್ಮ ಜೀವನ ಪದ್ಧತಿಯನ್ನು ಯಾಕೆ ಕೊಡಬಾರ್ದು? ಹೌದು, ನಮ್ಗೆ ಗೊತ್ತದ, ನಮಗೆ ಊಟ ಮಾಡೋದು ಗೊತ್ತಿಲ್ಲ, ಕೂತ್ಕೊಳ್ಳೋದು ಗೊತ್ತಿಲ್ಲ, ನಿಂತ್ಕೊಳ್ಳೋದು ಗೊತ್ತಿಲ್ಲ, ಇದು ಬೇಸಿಕ್ಕೇ ಗೊತ್ತಿಲ್ಲ. ಹಾಗಾಗಿ ನಮ್ಮ ಆರೋಗ್ಯಕ್ಕಾಗಿ ಲಕ್ಷಾಂತರ ರೂಪಾಯಿ ನಾವು ವ್ಯರ್ಥ ಮಾಡ್ತಾ ಇದ್ದೀವಿ. ಒಂದು ಮಾತಂತೂ ತಮಗೆಲ್ಲರಿಗೂ ಗೊತ್ತದ, ರೋಗ ಬಂದ ಮೇಲೆ ಅದನ್ನು ಚಿಕಿತ್ಸೆ ಪಡೆದು ಸುಧಾರಿಸೋದಕ್ಕಿಂತ ರೋಗ ಬರದ ಹಾಗೆ ನಮ್ಮ ಜೀವನ ಶೈಲಿಯನ್ನು, ನಮ್ಮ ಆಹಾರ ಶೈಲಿಯನ್ನು ರೂಢಿಸ್ಕೊಳ್ಳೋದು ಅತ್ಯಂತ ಉತ್ತಮ ಅನ್ನೋದು ಇದು ಬುದ್ಧಿವಂತಿಕೆಯ ಲಕ್ಷಣ. ಹಾಗಾಗಿ ಆ ದಿಶೆಯಲ್ಲೇ ನಾವು 365 ಡೇಸ್ ಇಲ್ಲಿ ನಿರಂತರ ಯೋಗ ಆಗಬೇಕು. ಬೆಳಗ್ಗೆ 5:30ಯಿಂದ ಒಂದು ಬ್ಯಾಚು, ಹಾಗೆ ಸಂಜೆ ಒಂದು ಬ್ಯಾಚು, ಮತ್ತು ನ್ಯಾಚುರೋಪತಿ. ಹೇಗೆ ನಮ್ಮ ಪೂರ್ವಜರು ಈ ಬಿಸಿಲಿನಿಂದ ಆರೋಗ್ಯವನ್ನು ತಗೊಳ್ತಿದ್ರು, ಈ ಮಣ್ಣಿನಿಂದ ಆರೋಗ್ಯ ತಗೊಳ್ತಿದ್ರು, ಈ ನೀರಿನಿಂದ ಆರೋಗ್ಯ ತಗೊಳ್ತಿದ್ರು, ಈ ಗಾಳಿಯಿಂದ ಆರೋಗ್ಯವನ್ನು ಸುಧಾರಿಸ್ಕೊಳ್ತಕ್ಕಂಥ ಕಲೆ ನಮ್ಮ ಪೂರ್ವಜರು ನಮಗೆ ಮಾಡಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಮಾಡಬೇಕಾಗಿದ್ದೇನೆಂದರೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು, ಬರ್ತಕ್ಕಂಥ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಈ ಭಾಗದ ಸರ್ವರಿಗೂ ಆ ಆರೋಗ್ಯ ಸಿಗುವಂಥ ಆಗಬೇಕು ಅನ್ನುವ ಒಂದು ಮಹದುದ್ದೇಶದಿಂದ ವಿವೇಕಾನಂದರ ಹೆಸರಿನಲ್ಲಿ ವಿವೇಕಾನಂದ ಆರೋಗ್ಯ ಧಾಮವನ್ನು ಸೆಪ್ಟೆಂಬರ್ 11 ನಾವು ಪ್ರಾರಂಭಿಸ್ತಾ ಇದ್ದೇವೆ. ಬೆಂಗಳೂರಿನ ಪೂಜ್ಯ ಸ್ವಾಮಿ ಅಭಿಯಾನಂದಜಿ ಅವರಿದ್ದಾರೆ, ಮತ್ತು ಹಲವು ಜನ ಮಹನೀಯ ಗಣ್ಯರಿದ್ದಾರೆ, ರಾಜಕೀಯ ನಾಯಕರು ಕೂಡ ಇರ್ತಾರೆ, ಪ್ರಮುಖರು ಇರ್ತಾರೆ. ಎಲ್ಲ ಒಂದು ರೀತಿ ಅದ್ಧೂರಿಯಾದಂಥ ಒಂದು ರೀತಿ ಸಂಸ್ಕೃತಿಯನ್ನು ವಿವೇಕಾನಂದರು ಹೇಗೆ ಆ ದಿನ ಪ್ರತಿಬಿಂಬಿಸಿದ್ರಲ್ಲ ಅದರದೊಂದು ಅನಾವರಣವನ್ನು ನಾವು ಈ ಭಾಗದಲ್ಲಿ ಮಾಡಬೇಕು. ಅತ್ಯಂತ ಅದ್ಭುತವಾದ ಪರಿಸರ ಇದು. ಆರೋಗ್ಯ ಇಲ್ಲದವನಿಗೆ ಹಿರಿಯರು ಹೇಳೋ ಒಂದು ಮಾತದ, ಸ್ವಲ್ಪ ಹವಾಮಾನ ಬದಲಿಸಬೇಕು, ಆರೋಗ್ಯ ಸುಧಾರಣೆ ಆಗುತ್ತೆ ಅಂತೇಳಿ. ನೀವು ಜೀವನದ ನಿತ್ಯ ನೋಡ್ತಾ ಇದ್ದೀರಿ. ಪತ್ರಕರ್ತ ಬಂದು ಚೆನ್ನಾಗಿ ಹೇಳಿದರು, ಏನೇ ನಾವು 4 ಗೋಡೆ ಮಧ್ಯೆ ಇರ್ತಿದ್ದೀವಿ, ಈ ಭಾಗದಲ್ಲಿ ಈ ಪತ್ರಿಕಾಗೋಷ್ಠಿ ಅಥವಾ ನಾವೊಂದು ಸಂವಾದ ಅಥವಾ ಒಂದು ರೀತಿ ನಾವೆಲ್ಲರೂ ಚಿಂತನ ಮಂಥನ ಮಾಡ್ತಕ್ಕಂಥ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಭಾಳ ಚಲೋ ಆಯಿತು. ಯಾಕಂದರೆ ಇದು ಒಂದೇ ಆರೋಗ್ಯ ಕೊಡುತ್ತೆ ನಮಗೆ. ಇಲ್ಲಿ ಅತ್ಯಂತ ಸೂಕ್ಷ್ಮ ಜೀವಿಗಳಿರ್ತಾವೆ, ಮತ್ತು ಅದರಲ್ಲೂ ಗೋ ಸಾನ್ನಿಧ್ಯ ಇದೆ, ಒಂದು ಪ್ರಕೃತಿಯ ಒಂದು ಅದ್ಭುತವಾದಂಥ ಮಡಿಲಿದೆ. ಸೊ ಈ ಸಂದರ್ಭದಲ್ಲಿ ಇವೆಲ್ಲವನ್ನೂ ಒಂದು ಗಮನದಲ್ಲಿಟ್ಕೊಂಡು ಇದು ನಮಗೆ ಮಾತ್ರ ಅಲ್ಲ, ನಮ್ಮ ಸಮಾಜದ ಕಟ್ಟ ಕಣೆಯ ವ್ಯಕ್ತಿವರೆಗೂ ಇದು ತಲುಪಬೇಕು. ಹಾಗಾಗಿ ಅದು ಜನಜಾಗೃತಿಯನ್ನು ಮಾಡುವುದು, ಅದರ ಜೊತೆಗೆ ಒಂದು ಉಚಿತವಾದಂಥ ಶಿಬಿರಗಳನ್ನ ಮಾಡುವುದು, ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪ್ರಮುಖರಿಂದ ಜನಗಳಿಗೆ ಎಜುಕೇಟ್ ಮಾಡೋದು, ಇದು ಇದರ ಮೂಲ ಉದ್ದೇಶ.